ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ಲಸ್ಟರ್ ಗೇಟ್ನ ಚೈನ್ ಶನಿವಾರ ಮಧ್ಯರಾತ್ರಿ 12 ಸುಮಾರಿಗೆ ತುಂಡಾಗಿದ್ದು ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗುತ್ತಿದೆ. 70 ವರ್ಷದ ಅಣೆಕಟ್ಟಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ದುರಂತ ಸಂಭವಿಸಿದ್ದು ತುಂಬಾ ದುಃಖ ಸ್ಥಿತಿಯ ಸಂಗತಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಾಜ್ಯಾಧ್ಯಕ್ಷರಾದ ಎಚ್ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆಯ ಇಡೀ ನಮ್ಮ ಕರ್ನಾಟಕದ ಎಷ್ಟು ಅಣೆಕಟ್ಟುಗಳಿಗಿದೆ, ಎಲ್ಲ ಅಣೆಕಟ್ಟುಗಳಿಗಿನ ವಿಶೇಷವಾದಂಥ ಒಂದು ಅಣೆಕಟ್ಟು ಅಂತ ಹೇಳಿದ್ರೆ ಅದು ತುಂಗಭದ್ರಾ ಜಲಾಶಯ. ಇವತ್ತು ತುಂಗಭದ್ರಾ ಜಲಾಶಯ ಈಗಾಗಲೇ ಸುಮಾರು ಒಂದು 65ರಿಂದ 70 ವರ್ಷ ಆಗಿದೆ ಅದು ನಿರ್ಮಾಣ ಆಗಿ. ಇವತ್ತು ಇಂಥ ಒಂದು ಜಲಾಶಯ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಎಕರೆಗೆ ಇವತ್ತು ಅದು ಜೀವನದಿ ಆಗಿದೆ. ಅದರಲ್ಲೂ ಕೂಡ ಇವತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆ, ಈ 3 ಜಿಲ್ಲೆ ಅನ್ನದಾತರಿಗೆ ಬಹಳ ದೊಡ್ಡ ಒಂದು ಜೀವನದಿ. ಜೊತೆಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ 3 ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಒಂದು ತುಂಗಭದ್ರಾ ಅಣೆಕಟ್ಟು. ಈ 3 ರಾಜ್ಯಗಳ ಒಂದು ನೇತೃತ್ವದಲ್ಲಿ ಈ ಅಣೆಕಟ್ಟಾಗಿದೆ. ಅದು ಇವತ್ತು ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು. 3 ರಾಜ್ಯದವರು ಸೇರಿಬಿಟ್ಟು ಅವರವರ ಸಮಿತಿಯ ಒಬ್ಬೊಬ್ಬರು ಈ ತುಂಗಭದ್ರಾ ಅಚ್ಚುಕಟ್ಟಿನ ಪ್ರದೇಶದ ಒಂದು ಮಂಡಳಿದೆ. ಅದಕ್ಕೆ 3 ಜನ ಸದಸ್ಯರು, ಅಂದರೆ ಅಲ್ಲಿರ್ತಕ್ಕಂಥ MP ಗಳು, ನಮ್ಮ MP ಗಳು, ಇಲ್ಲೆಲ್ಲ ಒಂದು ಸದಸ್ಯರ ಒಂದು ಪೀಠ ಇದೆ. ಆದರೆ ಇವತ್ತು TB ಬೋರ್ಡ್ ಅವರು ಏನಿದ್ದಾರೆ ಅಂದರೆ ತುಂಗಭದ್ರಾ ಅಣೆಕಟ್ಟಿನ ಒಂದು ಮಂಡಳಿ ಏನಿದೆ, ಜಲಮಂಡಳಿ, ಇವತ್ತು ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತು 19ನೇ ಗೇಟು ಇವತ್ತು ಅದು ದುರಸ್ಥಿತಿಯಾಗಿ ಹೊಡೆದೋಗಿರೋದು ಬಹಳ ದುರಂತ ಮತ್ತು ದುಃಖಕರವಾದಂಥ ಸಂಗತಿ. ನಾವು ಯಾವಾಗಾದರೂ ಅಣೆಕಟ್ಟು ತುಂಬ ನೀರು ತುಂಬಿದಾಗ ಆ ಗೇಟುಗಳು, ನಾವು ಅಣೆಕಟ್ಟಿನ ಆ ಗೇಟುಗಳು ತೆಗೆದಾಗ ಅದು ನೋಡೋಕ್ಕೆ ಒಂದು ದೊಡ್ಡ ಸುಂದರ, ವಿಶ್ವವಿಖ್ಯಾತ, ಹಂಪಿಗೆ ಬರೋಂಥ ಪ್ರತಿಯೊಬ್ಬರು ಆ ಗೇಟ್ಗಳನ್ನ ನೋಡಿ ಆ ನೀರು ಹೋಗುವಂಥ ಒಂದು ಜಲಪಾತದ ಒಂದು ಸಂಭ್ರಮವನ್ನು ನಾವೆಲ್ಲ ತುಂಬ್ಕೊತಿದ್ವಿ. ಆದರೆ ಇವತ್ತು ಅಷ್ಟೇ ದುಃಖ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಣೆಕಟ್ಟುಗಳ ಒಂದು ಅಚ್ಚುಕಟ್ಟು ಪ್ರದೇಶಗಳನ್ನ ಇವತ್ತು ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಕ್ಕೆ ಸಂಪೂರ್ಣ ವಿಫಲವಾಗಿದೆ ಅನ್ನತಕ್ಕಂಥ ವಿಚಾರ ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು 19ನೇ ಗೇಟು ಇವತ್ತು ದುರಸ್ಥಿತಿ ಆಗಿದೆ. ಇವತ್ತು ಸುಮಾರು ನಮ್ಮ ಕಳೆದ ವರ್ಷ ನಮ್ಮ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿತ್ತು. ಯಾಕಂತ ಹೇಳಿದ್ರೆ ನೀರೇ ಇರಲಿಲ್ಲ. 3 ನಗರಗಳಿಗೆ ಕುಡಿಯೋಕ್ಕೆ ನೀರಿರಲಿಲ್ಲ. ನಮ್ಮ ಹೊಸಪೇಟೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ಯಾವುದೇ ನಗರ ಪ್ರದೇಶದ ಜನರಿಗೆ ಕುಡಿಯೋ ನೀರಿರಲಿಲ್ಲ. ಕಳೆದ ವರ್ಷ ರೈತರ ಆ ಒಂದು ವ್ಯವಸಾಯಕ್ಕೆ ನಮ್ಮ ನೀರೇ ಬರಲಿಲ್ಲ. ಯಾಕಂದರೆ ನಮ್ಮ ಅಣೆಕಟ್ಟು ತುಂಬಲಿಲ್ಲ. ಈ ಬಾರಿ ದೇವರ ದಯೆ, ಇವತ್ತು ತುಂಗಭದ್ರಾ ತಾಯಿಯ ಆಶೀರ್ವಾದ, ಇವತ್ತು 136 TMC ಸಾಮರ್ಥ್ಯದ ಒಂದು ಅಣೆಕಟ್ಟು ಸಂಪೂರ್ಣ ಭರ್ತಿಗೊಂಡು ಇವತ್ತು ಇನ್ನೂ ಹೆಚ್ಚಾಗಿ ನೀರು ಹರಿತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಆಗಿರೋದು ಭಾಳ ದುಃಖಕರವಾದಂಥ ಸಂಗತಿ. ಇವತ್ತು ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯ ಅವರೆಲ್ಲ ನಮ್ಮ ನೀರನ್ನು ಬಳಸ್ಕೊಳ್ತಾರೆ. ಯಾರು ನಮ್ಮ ಅಣೆಕಟ್ಟಿನ ಬಗ್ಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಆದರೆ ಇಲ್ಲಿ ಇವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ರೈತರು, ನಮ್ಮ ಜನಕ್ಕೆ ಪ್ರಾಣಹಾನಿ ಆಗೋಂಥ ಸಂದರ್ಭ ಇದೆ. ಹಾಗಾಗಿ ಇದೊಂದು ಭಾಳ ದೊಡ್ಡ ದುರಂತ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ನಮ್ಮ ಸಂಘಟನೆ ವತಿಯಿಂದ ಈ ಅಣೆಕಟ್ಟಿನ ದುರಸ್ಥಿತಿ ಬಗ್ಗೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿರ್ಬೋದು, ಕೂಡಲೇ ಸ್ಥಳಕ್ಕೆ ಆಗಮಿಸಿ ಈ ಅಣೆಕಟ್ಟಿನ ಸಂಪೂರ್ಣವಾದಂಥ ಜವಾಬ್ದಾರಿನ ಯಾರು ಒತ್ಕೊಂಡಿದ್ರು, ಯಾವ ಇಂಜಿನಿಯರ್ಗಳು ಒಪ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಹಿರಿಯ ಇಂಜಿನಿಯರ್ಗಳು ಹೇಳೋ ರೀತಿಯಲ್ಲಿ ನೋಡಿದ್ರೆ ಯಾವುದೇ ಅಣೆಕಟ್ಟಿಗೆ ಸೇಫ್ಟಿ ಗೇಟ್ಗಳನ್ನ, ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗದಾಗೆ ತಂತ್ರಜ್ಞಾನ ಉಪಯೋಗಿಸಿ ಆ ಒಂದು ಸೇಫ್ಟಿ ಗೇಟ್ಗಳನ್ನ ಹಾಕಬೇಕು ಅನ್ನತಕ್ಕಂಥ ಅದಕ್ಕೊಂದು ಪ್ರಕ್ರಿಯೆ ಇದೆ. ಆದರೆ ಇಲ್ಲಿ ಯಾಕೆ ಮಾಡಿಲ್ಲ ಅನ್ನತಕ್ಕಂಥದ್ದು ಅನುಮಾನಾಸ್ಪದ. ಹಾಗಾಗಿ ಇವತ್ತು ಅಣೆಕಟ್ಟು ಏನಾದರೂ ಸುರಕ್ಷಿತವಾಗಿದ್ದರೆ ನಮ್ಮ ಜನಕ್ಕೆ ಸುರಕ್ಷಿತವಾಗಿರುತ್ತೆ. ಆದರೆ ಅಣೆಕಟ್ಟು ಇವತ್ತು ದುರಂತ ಆಗಿರೋದು ನೋಡಿದ್ರೆ ಇವತ್ತು ನಮ್ಮ ಜನಕ್ಕೆ ಭಾಳ ಭಯ ಆಗ್ತಿದೆ. ಅಖಂಡ ಬಳ್ಳಾರಿ ಜಿಲ್ಲೆ ಜನರಿಗೆ ತುಂಬ ಭಯಭೀತರಾಗಿದ್ದಾರೆ. ಇದರಿಂದ ಈ ಥರ ಒಂದು ವಾತಾವರಣವನ್ನು ಯಾರೂ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ನೀರು ಈಗಾಗಲೇ ಹರಿದು ಹೋಗ್ತಾ ಇದೆ. ಆ ಅಣೆಕಟ್ಟು ತುಂಬಿ ಹರಿತಾ ಇರೋದ್ರಿಂದ ಇವತ್ತು ಅದು ಯಾವ ತಂತ್ರಜ್ಞಾನ ಉಪಯೋಗಿಸಿ ಇವರು ಅಲ್ಲಿ ಕೆಲಸ ಮಾಡ್ತಾರೋ ಅದಂತೂ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಸಂಘಟನೆ ವತಿಯಿಂದ ನಾವು ಹೇಳೋದಿಷ್ಟೇ, ಯಾರಾದರೂ ಅಖಂಡ ಬಳ್ಳಾರಿ ಜಿಲ್ಲೆ ಜನ, ನಮ್ಮ ಕನ್ನಡಿಗರಿಗೆ ಏನಾದರೂ ಈ ಭಾಗದ ಕನ್ನಡಿಗರಿಗೆ ಪ್ರಾಣ ಹಾನಿ ಆದರೆ, ಇನ್ನೊಂದಾದರೆ ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ, ಈ ಎಲ್ಲ ರಾಜ್ಯದ ಸರ್ಕಾರಗಳು ಅದಕ್ಕೆ ಹೊಣೆ ಆಗ್ತಾರೆ. ನಾವಂತೂ ತೀವ್ರವಾದಂಥ ಖಂಡನೆಯನ್ನು ಮಾಡ್ತಾ ಇದೀವಿ ಅಂತೇಳಿ ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.